ಹಾಯ್ ಹಲೋ ನಮಸ್ಕಾರ ಸಣ್ಣ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಮಂಗಳೂರು ಸೌತೆಕಾಯಿ ಮತ್ತು ಹಲಸಿನಕಾಯಿ ಬೀಜ ಹಾಕಿ ಹುಳಿ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಈ ಸಾಂಬಾರು ತುಂಬಾ ಚೆನ್ನಾಗಿರುತ್ತೆ. ಇದಕ್ಕೆ ಏನೇನು ಬೇಕು ಅಂತ ನೋಡೋಣ. ಇದಕ್ಕೆ ನಾನು ಮಂಗಳೂರು ಸೌತೆಕಾಯಿನ ತೊಗೊಂಡಿದ್ದೀನಿ. ಹಾಗೆ ಹಲಸಿನಕಾಯಿ ಬೀಜದ್ದು ಸಿಪ್ಪೆ ತೆಗೆದು ಜಜ್ಜಿ ಇಟ್ಕೊಂಡಿದ್ದೀನಿ. ಉಪ್ಪು, ಹುಣಸೆಹಣ್ಣು, ಬೆಲ್ಲ, ಹಾಗೆ ಮಸಾಲೆಗೆ ಮೆಣಸು, ಧನಿಯಾ, ಕಡಲೆಬೇಳೆ, ಜೀರಿಗೆ, ಅರಿಶಿನ ಪುಡಿ, ಇಂಗು, ಸ್ವಲ್ಪ ಅಕ್ಕಿ, ಹಾಗೆ ಕರಿಬೇವಿನ ಸೊಪ್ಪು, 1 ಕಪ್ ಆಗೋಷ್ಟು ತೆಂಗಿನಕಾಯಿ ತುರಿ, ಒಗ್ಗರಣೆಗೆ ಎಣ್ಣೆ, ಕರಿಬೇವಿನ ಸೊಪ್ಪು, ಸಾಸಿವೆ, ಹಾಗೆ ಒಗ್ಗರಣೆಗೆ ಜೀರಿಗೆನೂ ಹಾಕೋಬೋದು ನೀವು. ಇವಾಗ ಇದನ್ನು ಕಟ್ ಮಾಡ್ಕೋಬೇಕು. ಈ ಥರ ಕಟ್ ಮಾಡಿಕೊಂಡು ಅದರ ತಿರುಳೆಲ್ಲ ತೆಕ್ಕೋಬೇಕು, ಇಲ್ಲಾಂದರೆ ತುಂಬ ಕಹಿ ಬರುತ್ತೆ. ಅದರಲ್ಲಿ ಬೀಜ ಸ್ವಲ್ಪನೂ ಇಲ್ಲದೆ ಇರೋ ಥರ ಚೆನ್ನಾಗಿ ತೆಕ್ಕೋಬೇಕು, ಇಲ್ಲಾಂದರೆ ಸಾಂಬಾರು ಕಹಿ ಆಗುತ್ತೆ. ನೋಡಿ, ಇದನ್ನ ಈ ಥರ ತಿರುಳನ್ನು ತೆಕ್ಕೊಂಡು ಇದನ್ನು ಪೀಸ್ ಮಾಡಿಕೊಂಡು ಪಾತ್ರೆಯಲ್ಲೂ ಬೇಯಿಸ್ಕೊಳ್ಬೋದು ನೀವು. ಇಲ್ಲಾಂದರೆ ಕುಕ್ಕರ್ಗೆ ಹಾಕ್ಕೊಂಡು ಬೇಯಿಸ್ಕೊಂಡ್ರೆ ಬೇಗ ಆಗುತ್ತೆ. 1 ವಿಸಿಲ್ ತೆಕ್ಕೊಂಡ್ರೆ ಸಾಕು. ನೋಡಿ, ಈ ಥರ ಸ್ವಲ್ಪನೂ ತಿರುಳಿರದೇ ಇರೋ ಥರ ತೆಕ್ಕೋಬೇಕು. ಸ್ವಲ್ಪ ಇದ್ರೂ ಒಂದೊಂದು ಸತಿ ತುಂಬಾ ಕೈ ಬರುತ್ತೆ. ಈ ಥರ ಮೀಡಿಯಮ್ ಸೈಜ್ದು ಪೀಸಸ್ನ ಮಾಡ್ಕೊತಾ ಇದ್ದೀನಿ. ಈ ಥರ ಪೀಸ್ ಮಾಡಿಕೊಂಡು ಫಸ್ಟಿಗೆ ತೊಳ್ಕೊಂಡಿದ್ದೀನಿ. ಮತ್ತು ಕಟ್ ಮಾಡಿದ ಮೇಲೆ ಹಲಸಿನಕಾಯಿ ಬೀಜ ಮತ್ತು ಇದನ್ನು ಹಾಕ್ಕೊಂಡು ತೊಳೆದು ಮತ್ತೆ ಬೇಯಿಸ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಕುಕ್ಕರಲ್ಲೇ ಬೇಯಿಸ್ಕೊತಾ ಇದ್ದೀನಿ, ಬೇಗ ಆಗುತ್ತೆ ಅದಕ್ಕೋಸ್ಕರ. ಇವಾಗ ಒಂದು ಸತಿ ಇದನ್ನು ಚೆನ್ನಾಗಿ ತೊಳ್ಕೊಂಡು ನೆಕ್ಸ್ಟ್ ಇದಕ್ಕೆ ಉಪ್ಪು, ಹುಣಸೆಹಣ್ಣು, ಬೆಲ್ಲ, ಸ್ವಲ್ಪ ಕರಿಬೇವಿನ ಸೊಪ್ಪು, ಹಾಗೆ ಸ್ವಲ್ಪ ಮುಳುಗುವಷ್ಟು ನೀರನ್ನು ಹಾಕಿ 1 ಸೀಟಿ ತೆಗೆಸ್ಕೊಳ್ತಾ ಇದ್ದೀನಿ ನಾನು. ಅದು ಬೇಯೋ ತನಕ ನಾವು ಮಸಾಲೆಗೆ ರೆಡಿ ಮಾಡ್ಕೊಳ್ಳೋಣ. ಇದಕ್ಕೆ ಬೇಳೆ ಏನೂ ಹಾಕ್ತಾ ಇಲ್ಲ, ಹಾಗೇ ಮಾಡ್ತಾ ಇರುವಂಥದ್ದು. ಈಗ ಇದನ್ನೆಲ್ಲ ಹುರ್ಕೊಳ್ಬೇಕು. ಒಂದು ಪ್ಯಾನ್ನ ಬಿಸಿಗಿಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಬಿಸಿ ಆಗೋಕ್ಕೂ ಕಡಲೆಬೇಳೆ ಹಾಗೆ ಮೆಣಸನ್ನು ಹಾಕ್ಕೊಂಡು ಹುರ್ಕೋತಾ ಇದ್ದೀನಿ. ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆಗ್ತಾ ಇದೆ. ನೆಕ್ಸ್ಟ್ ಇದಕ್ಕೆ ಧನಿಯಾ, ಅದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಇವಾಗ ಧನಿಯಾ, ಮೆಣಸಿನ್ಕಾಯಿ ಎಲ್ಲ ಫ್ರೈ ಆಗ್ತಾ ಇದೆ. ನೆಕ್ಸ್ಟು ಜೀರಿಗೆ, ಇದನ್ನು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ಳಿ. ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ಅಕ್ಕಿ ಮತ್ತು ಕರಿಬೇವಿನ ಸೊಪ್ಪನ್ನು ಹಾಕ್ತಾಯಿದ್ದೀನಿ. ಇದು ಫ್ಲೇವರ್ ಚೆನ್ನಾಗಿ ಕೊಡುತ್ತೆ. ಅಕ್ಕಿ ಮತ್ತು ಬೇಳೆ ಹಾಕೋದ್ರಿಂದ ಸ್ವಲ್ಪ ಸಾರು ಗಟ್ಟಿ ಬರುತ್ತೆ. ನೆಕ್ಸ್ಟ್ ಇದಕ್ಕೆ ಹಿಂಗೆ ಹಾಕ್ತಾಯಿದ್ದೀನಿ. ಇದು ಕೂಡ ಫ್ಲೇವರ್ ಚೆನ್ನಾಗಿರುತ್ತೆ, ಅದಕ್ಕೋಸ್ಕರ ಸ್ವಲ್ಪ ಅರಿಶಿನ ಪೌಡರು. ಇದೆಲ್ಲ ಜಾಸ್ತಿ ಏನು ಉರಿಯೋದು ಬೇಡ, ಸ್ವಲ್ಪ ಬೆಚ್ಚಗೆ ಮಾಡಿಕೊಂಡ್ರೆ ಸಾಕು. ನೆಕ್ಸ್ಟು ಹಸಿ ತೆಂಗಿನಕಾಯಿ ತುರಿ ಇದೆಯಲ್ಲ, 1 ಕಪ್ ಆಗೋಷ್ಟು ಹಾಕಿ ಇದನ್ನು ಸ್ವಲ್ಪ ಬೆಚ್ಚಗೆ ಮಾಡ್ಕೊತಾ ಇದ್ದೀನಿ. ಸಾಕು. ಇವಾಗ ಗ್ಯಾಸ್ ಫ್ಲೇಮ್ನ ಆಫ್ ಮಾಡ್ಕೊಳ್ಳಿ. ಇಷ್ಟು ಫ್ರೈ ಆದರೆ ಸಾಕು, ಜಾಸ್ತಿ ಏನು ಫ್ರೈ ಮಾಡಬೇಕು ಅಂತಿಲ್ಲ. ಇವಾಗ ಇದು ತಣ್ಣಗಾಗಿದೆ. ಒಂದು ಮಿಕ್ಸಿ ಜಾರ್ಗೆ ಟ್ರಾನ್ಸ್ಫರ್ ಮಾಡಿಕೊಂಡು ನುಣ್ಣಗೆ ರುಬ್ಕೋಬೇಕು. ಇಲ್ಲಿ ಬೇಳೆ ಏನೋ ಹಾಕಿಲ್ಲದಿರೋದ್ರಿಂದ ಕಾಯಿನ ಸ್ವಲ್ಪ ಜಾಸ್ತಿನೇ ಹಾಕ್ತಾಯಿದ್ದೀನಿ. 1 ಕಪ್ ಆಗೋಷ್ಟು ಕಾಯಿನ ಹಾಕ್ಕೊಂಡಿದ್ದೀನಿ. ಹಾಗೆ ಕಡಲೆಬೇಳೆ ಮತ್ತು ಅಕ್ಕಿ ಹಾಕಿರೋದ್ರಿಂದ ಸಾರು ಕೂಡ ತಿಕ್ನೆಸ್ಸು ಚೆನ್ನಾಗಿ ಬರುತ್ತೆ. ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಳ್ಳಿ. ಇವಾಗ ನೋಡಿ, ಇದು ನುಣ್ಣಗೆ ಪೇಸ್ಟ್ ಆಗಿದೆ. ಇವಾಗಿಲ್ಲಿ ಸೌತೆಕಾಯಿ ಕೂಡ ಚೆನ್ನಾಗಿ ಬೆಂದಿದೆ. ಇದಕ್ಕೆ ಹಲಸಿನಕಾಯಿ ಬೀಜ ಹಾಕಿರೋದ್ರಿಂದ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ. ಇದು ಸೌತೆಕಾಯಿ ಜೊತೆಗೆ ಬೆಸ್ಟ್ ಕಾಂಬಿನೇಷನ್ನು. ಇವಾಗ ನೋಡಿ, ಇದು ಚೆನ್ನಾಗಿ ಬೆಂದಿದೆ. ಈಗ ಇದಕ್ಕೆ ರುಬ್ಬಿರೋ ಮಸಾಲೆನ ಹಾಕ್ಕೊಳ್ಳೋಣ. ಈಗ ರುಬ್ಬಿರೋ ಮಸಾಲೆನ ಹಾಕ್ಕೊಂಡು ಒಂದು ಸತಿ ಎಷ್ಟು ನೀರು ಬೇಕು ಅಂತ ಹಾಕ್ಕೊಂಡು ನೀವು ಮಿಕ್ಸ್ ಮಾಡ್ಕೊಳ್ಳಿ. ಇದು ಕುದ್ಮೇಲೆ ದಪ್ಪ ಆಗುತ್ತೆ, ಯಾಕೆಂದರೆ ಕಡಲೆಬೇಳೆ ಮತ್ತು ಅಕ್ಕಿ ಹಾಕಿರೋದ್ರಿಂದ ತಿಕ್ನೆಸ್ ಬರುತ್ತೆ. ನೀರು ನಿಮಗೆ ಎಷ್ಟು ಬೇಕು ಅಂತ ನೋಡಿಕೊಂಡು ನಿಮ್ಮ ಅದಕ್ಕೆ ಹಾಕ್ಕೊಳ್ಳಿ. ಗಟ್ಟಿ ಬೇಕು ಅಂದರೆ ಗಟ್ಟಿಯಾಗಿ ಮಾಡ್ಕೊಳ್ಳಿ. ನೆಕ್ಸ್ಟು ಇದು ಇವಾಗ ಚೆನ್ನಾಗಿ ಕುದೀತಾ ಇದೆ. ಚೆನ್ನಾಗಿ ಕುದಿ ಬರೋದಕ್ಕೆ ಬಿಡಿ. ಇವಾಗ ಮಸಾಲೆ ಎಲ್ಲ ಇಟ್ಕೊಂಡು ಚೆನ್ನಾಗಿ ಕುದಿ ಬರೋಕ್ಕೆ ಶುರುವಾಗಿದೆ. ಈ ಕಡೆಯಿಂದ ಒಗ್ಗರಣೆ ಮಾಡ್ಕೊಳ್ಳೋಣ. ಒಂದು ಪ್ಯಾನ್ಗೆ ಎಣ್ಣೆ ಹಾಕ್ಕೊಂಡು
ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಹಾಕ್ಕೊಳ್ಳಿ. ಸಾಸಿವೆ ಸಿಡಿತಾ ಇದೆ. ಈಗ ಇದಕ್ಕೆ ಸ್ವಲ್ಪ ಜೀರಿಗೆ ಹಾಗೆ ಕರಿಬೇವಿನ ಸೊಪ್ಪನ್ನು ಹಾಕ್ಕೊಳ್ಳಿ. ಬೇಕಾದರೆ ಒಣಮೆಣಸಿನ್ಕಾಯಿನೂ ಹಾಕೋಬೋದು. ಇವಾಗ ಒಗ್ಗರಣೆ ರೆಡಿಯಾಗಿದೆ. ಇವಾಗ ಗ್ಯಾಸ್ ಫ್ಲೇಮ್ನ ಆಫ್ ಮಾಡಿಬಿಟ್ಟು ಒಗ್ಗರಣೆನ ಹಾಕ್ಕೊಳ್ಳಿ. ಇವಾಗ ಸಾಂಬಾರು ರೆಡಿಯಾಗಿದೆ. ಇದನ್ನ ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡೋಣ. ಇದನ್ನು ನೀವು ಕೂಡ ಟ್ರೈ ಮಾಡಿ ಹೇಗಾಗಿದೆ ಅಂತ ನನಗೆ ಕಮೆಂಟ್ ಮಾಡಿ. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.